ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಜನವರಿ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಜನವರಿ ತಿಂಗಳಲ್ಲಿ ಒತ್ತಡದ ಜೀವನದಿಂದ ಹೊರಗೆ ಬರುವಂಥದ್ದು, ಸದಾ ಖುಷಿಯಾಗಿ ಸಂತೋಷವಾಗಿ ಇರತಕ್ಕಂಥದ್ದು. ಹಾಗೆ ನೀವು ಅನೇಕ ದಿನಗಳಿಂದ ಅನೇಕ ತಪ್ಪುಗಳನ್ನೆಲ್ಲ ಮಾಡಿದರೂ ಕೂಡ ಅದು ಕ್ಷಮಿಸಿ ಮತ್ತು ನಿಮ್ಮ ಮುಂದಿನ ಕಾರ್ಯಪ್ರವೃತ್ತ ಆಗುವಂಥದ್ದು, ಇವೆಲ್ಲವೂ ಕೂಡ ಭಗವಂತನ ಅನುಗ್ರಹ ಕೂಡ ಅನುಕೂಲಕರವಾಗಿರುತ್ತೆ. ಅಷ್ಟೇ ಅಲ್ಲ, ಏನಾದರೂ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕುಂದುಕೊರತೆಗಳಿದ್ರೂ ಕೂಡ ಅದು ಶಮನವಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮನ್ನು ಆಧ್ಯಾತ್ಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಗುರುವಿನ ಕೃಪೆಯಿಂದ ಕಾಲ ಹತ್ತಿರ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಪರರಿಗೆ ಸಹಾಯ ಮಾಡುವಂತಹ ಯೋಗ ಇದೆ. ಹಾಗೆ ಗುರುವಿನ ಸೇವೆಯೂ ಕೂಡ ದೈವಾನುಕೂಲ ಸಿದ್ಧಿ ಆಗತಕ್ಕಂಥದ್ದು. ಹಾಗೆ ಇನ್ನು ದಿಢೀರ್ನೆ ಆಸ್ತಿಯಲ್ಲಿ ಲಾಭವಾಗುವಂಥದ್ದು, ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಲಾಭವನ್ನು ಉಂಟಾಗತಕ್ಕಂಥದ್ದು. ಈ ಜ್ಞಾನದಿಂದ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಹೆಚ್ಚು ಜ್ಞಾನ ಪ್ರಾಪ್ತಿಯಾಗತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಹೆಂಡತಿಯ ಆರೋಗ್ಯದ ಬಗ್ಗೆ ಸುಧಾರಣೆ ಉಂಟಾಗತಕ್ಕಂಥದ್ದು, ಆರೋಗ್ಯದಲ್ಲಿ ಶಮನ ಉಂಟಾಗತ್ತೆ, ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ಗುಣಮುಖವಾಗತ್ತೆ ಅಂತ ಕೂಡ ಸೂಚಿಸುತ್ತೆ. ಹಾಗೆ ಉದ್ಯೋಗದ ವಿಚಾರ ಬಂದಾಗ ಹೊಸದಾಗಿ ಉದ್ಯೋಗವನ್ನು ಪಡಿತಕ್ಕಂಥದ್ದು, ವಾಹನ ತರಬೇತಿ ಮಾಡ್ತಕ್ಕಂಥದ್ದು ಇರ್ಬೋದು, ವಾಹನ ಚಾಲಕರಿರ್ಬೋದು, ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ರಾಜಕಾರಣಿಗಳಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಭೋಗ ವಸ್ತುಗಳ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ ಇವೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಪ್ರಕಾಶಕರಿಗೂ ಕೂಡ ಹೆಚ್ಚೆಚ್ಚು ಹಣ ಲಾಭ ಉಂಟಾಗತ್ತೆ. ಮುದ್ರಕರಿಗೂ ಕೂಡ, ಪುಸ್ತಕ ವ್ಯಾಪಾರಿಗಳಿಗೆ, ಹಾಗೆ ಲಾಯರ್ಗಳಿಗೂ ಕೂಡ ಲಾಭವನ್ನು ತಂದುಕೊಡುತ್ತೆ. ಕೋರ್ಟು ಕಚೇರಿಯಲ್ಲಿ ಕೂಡ ವಾದ ವಿವಾದದಲ್ಲಿ ಕೂಡ ಜಯ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ವೀಕ್ಷಕರು. ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಇದಕ್ಕೆಲ್ಲವೂ ಸಂಬಂಧಪಟ್ಟಂಥ ಉಪಕರಣಗಳ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗೆ ವಧುವರರಿಗೂ ಕೂಡ ವಿವಾಹ ಯೋಗ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಸಂತೋಷಮಯವಾಗಿರ್ತಕ್ಕಂತಹ ಜೀವನಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಿಂದೆಂದೂ ಕಂಡರಿಯದಂತಹ ಒಂದು ಲಾಭ, ಅದೃಷ್ಟದ ಸಂಕೇತ ಈ ವರ್ಷ ಜನವರಿ 24 ಏನು ಮಾಸ ಇದೆ, ಇದರಲ್ಲಿ ಹೆಚ್ಚು ಲಾಭವನ್ನು ಗಳಿಸಿ ಸಂತೋಷಮಯವಾಗಿರುವಂತಹ ಮಹಾಯೋಗ ಇರುವಂಥದ್ದು. ವೀಕ್ಷಕರೇ, ಶುಭವಾಗಲಿ, ಮಂಗಲವಾಗಲಿ.